ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕರೀತಾರೆ. ಈ 5, 14, 23 ಹುಟ್ಟಿರೋರು ಸಾಮಾನ್ಯವಾಗಿ ಯಾರ ಥರ ಮಾತಾಡಿದ್ರು ಕೂಡ ಅವನಿಂದ ಏನಾದ್ರು ಲಾಭ ಇದ್ದರೆ ಮಾತ್ರ ಮಾತಾಡ್ತೀನಿ, ಇಲ್ಲದ್ರೆ ಮಾತಾಡಲ್ಲ. ಯಾರೋ ಒಬ್ಬ ಟೀ ಕೊಡಿಸ್ತಾನೆ ಅಂತ ಅನ್ಕೊಳ್ಳೋಣ, ಟೀ ಕೊಡಿಸ್ತಾನಲ್ಲ ಅಂತ ಹೇಳಿ ಎಕ್ಸ್ಟ್ರಾ ಒಂದು 4 ಮಾತು ಜಾಸ್ತಿ ಮಾತಾಡ್ತಾರೆ. ಸೊ ಅಲ್ಲೇನು ಕೊಡಿಸಲ್ಲ ಅವನು, ನಾನೇ ದುಡ್ಡು ಕೊಡಬೇಕು. ಸ್ವಲ್ಪ ಬುಧನ ತತ್ವ ಇರೋರು ಕಂಜೂಸ್, ಸ್ವಲ್ಪ ದುಡ್ಡು ಈಸಿಯಾಗಿ ಬಿಚ್ಚಲ್ಲ. ಅಲ್ಲಿ ಏನಾದ್ರು ಲಾಭ ಬರ್ತಾ ಇದೆ ಅಂತಂದರೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕ್ಬಿಡ್ತಾರೆ, ಅಲ್ಲಿಂದ ವಾಪಸ್ ಬರುತ್ತೆ, ಡಬಲ್ ಬರುತ್ತೆ ಅಂತ. ಸೊ ಹಾಗೆ ಬುಧನ ತತ್ವದಲ್ಲಿ ಬುದ್ಧಿವಂತಿಕೆ ಹೆಚ್ಚು, ಜ್ಞಾನ ಕಮ್ಮಿ. ಹಾಗೆ ಈ ಒಂದು ವ್ಯಕ್ತಿಗಳೆಲ್ಲ ವ್ಯಾವಹಾರಿಕವಾಗಿ ನೋಡ್ತಾರೆ ಜೀವನವನ್ನು. ನಾನು ಇಷ್ಟು ಫೀಸ್ ಕಟ್ಟಿದೆ, ನೀನು ಎಷ್ಟೋ ಮಾರ್ಕ್ಸ್ ತೆಗೆದೆ ಅನ್ನೋದು 5th ಸ್ಟ್ಯಾಂಡರ್ಡ್. ಪಾಪ ಅವನಿಗೆ ತಲೆಗೆ ಹೋಗ್ತಾ ಇಲ್ಲ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಡೋದೆಲ್ಲ. ಇಲ್ಲಿ ಇವನು 5th ಡೇಟಲ್ಲಿ ಹುಟ್ಟಿರ್ತಾನೆ ಇವನು, ಇವ್ರ ಅಪ್ಪನೋ ಯಾರೋ, ಫುಲ್ ಕ್ಯಾಲ್ಕುಲೇಷನ್ನು. ನಿಮಗೆ ಪೆನ್ ತೆಗೆಸ್ಕಟ್ಟೆ, ಬ್ಯಾಗ್ ತೆಗೆಸ್ಕಟ್ಟೆ, ಬ್ಯಾಗ್ ಒಳಗಡೆ ಟಿಫಿನ್ ಬಾಕ್ಸ್ ಇಟ್ಕೊಟ್ಟೆ, ಎಲ್ಲ ಇಟ್ಕೊಟ್ರು ಕೂಡ ನೀನು ಮಾರ್ಕ್ಸ್ ತೆಗೆದಿರೋದು 85 ತೆಗೆದಿರ್ತಾನೆ ಪಾಪ ಅವನು. ಏನೋ 45 ತೆಗ್ದಂಗೆ 85 ತೆಗ್ದಿದ್ಯಾ, ಆಗಲ್ಲ, ಇದು ಇಷ್ಟೆಲ್ಲ ಮಾಡಿದ್ದು ಲೆಕ್ಕಾಚಾರ ಜಾಸ್ತಿ. ಈ 5 ಡೇಟ್ ಅವರು ಮ್ಯಾಥಮೆಟಿಕಲ್ ಮೈಂಡಲ್ಲೇ ಮಾತಾಡೋದು, ಎಲ್ಲರೂ ಮ್ಯಾಥಮೆಟಿಕ್ಸಲ್ಲೇ ಮಾತಾಡೋದು ಏನಾದ್ರು ಮಾಡಲಿ. ಅಲ್ಲಿ ಇದಕ್ಕೆ ಹೋಗ್ಬಿಟ್ರೆ, ಯಾವುದಾದ್ರು ಅಂಗಡಿಗೆ ಹೋಗ್ಬಿಟ್ರೆ ಇವರು ಅಲ್ಲಿ ಬಟ್ಟೆ ಕ್ವಾಲಿಟಿ ಅದೆಲ್ಲ ನೋಡೋಲ್ಲ. ಇದ್ರ ಮೇಲೆ ಎಷ್ಟು ಮಾರ್ಜಿನ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ಬಿಟ್ಟು ಡೈರೆಕ್ಟಾಗಿ, ಇದ್ರ ಮೇಲೆ ಎಷ್ಟು ಮಾರ್ಜಿನ್ ಇಟ್ಕೊಂಡಿದ್ದೀರಾ. ಆಮೇಲೆ ಅವ್ರಿಗೆ ಯಾವಾಗಲೂ ವ್ಯವಹಾರದ ಚಿಂತೆ ಆದಾಗ ಅವ್ರಿಗೆ ಯಾವಾಗಲೂ ಕೂಡ ಇದನ್ನಿಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ ಬಿಸ್ನೆಸ್ಸು, ಅದನ್ನಿಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ ಬಿಸ್ನೆಸ್ಸು, ಅದಿಟ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತಾ, ಇದಿಟ್ಬಿಟ್ರೆ ಜಾಸ್ತಿ ಲಾಭನ. ಅವರು ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನು ಪರ್ಸೆಂಟೇಜೇ ಸ್ವಲ್ಪ ಹೆಚ್ಚು ಇಷ್ಟಪಡ್ತಾರೆ. ಓಕೆ, 100 ರೂಪಾಯಿ ಹಾಕಿದ್ರೆ 110 ರೂಪಾಯಿ ಬರ್ತವೆ, 10% ಅಂತ ಕರೀತಾರೆ. ಸೊ ಪರ್ಸೆಂಟೇಜ್ ಗಿರಾಕಿಗಳು ಅಂತಾರಲ್ಲ, ಅದನ್ನು 5 ಅವರು ಸ್ವಲ್ಪ ಹೆಚ್ಚಾಗಿ ಕ್ಯಾಲ್ಕುಲೇಷನ್. ಬಟ್ ಆದರೆ ಕ್ಯಾಲ್ಕುಲೇಷನ್ನು ಕೆಟ್ಟದ್ದು ಅಲ್ಲ. ಯಾರಾದರೂ ಒಬ್ಬ ವ್ಯಕ್ತಿ ಬಿಸ್ನೆಸ್ಗೆ ಇಳಿಬೇಕು ಅಂತಂದರೆ ಅವನು ಫಸ್ಟು ಲೆಕ್ಕದಲ್ಲಿಲ್ಲ ಅಂದರೆ ಲೆಕ್ಕಕ್ಕೆ ಇರಲ್ಲ ಜೀವನದಲ್ಲಿ. ಲೆಕ್ಕ ಭಾಳ ಇಂಪಾರ್ಟೆಂಟು ಬಿಸ್ನೆಸ್ಸಲ್ಲಿ. ತುಂಬ ಜನ ಬಿಸ್ನೆಸ್ಗೆ ಹೋಗ್ತಾರೆ, ಎಷ್ಟು ಬಿಸ್ನೆಸ್ ಆಗ್ತಾಯಿದೆ ಅಂದರೆ 3 ಲಕ್ಷ ಆಗ್ತಾಯಿದೆ, ಲಾಭ ಎಷ್ಟು ಅಂದರೆ ಗೊತ್ತಿಲ್ಲ. ತಿಂಗಳ ಎಷ್ಟಪ್ಪ ಮಾಡ್ತೀವಿ ಅಂದರೆ 3 ಲಕ್ಷ ಮಾಡ್ತೀವಿ ಸರ್, 3 ಲಕ್ಷ ಮಾಡ್ತೀವಿ. 3 ಲಕ್ಷ ಲಾಭ ಏನೋ ಇಲ್ಲ, 3 ಲಕ್ಷ ಲಾಭ ಎಲ್ಲ ಗೊತ್ತಿಲ್ಲ. ಎಷ್ಟು ಪರ್ಸೆಂಟು ಮಾರ್ಜಿನ್ ಇದೆ ನಿಮಗೆ ಐಟಮ್ ಮೇಲೆ ಅಂದರೆ 10% ಅಂತಾನೆ. 3 ಲಕ್ಷಕ್ಕೆ 10% ಅಂದರೆ 30,000 ಆಯ್ತಲ್ಲಿ. ಸರಿ, ಬಾಡಿಗೆ ಎಷ್ಟೋ 15,000. ಹುಡುಗರು ಇಟ್ಕೊಂಡು ಇಟ್ಟಿದ್ದೀನಿ, ಒಬ್ಬ ಹುಡುಗರಿಗೆ 15,000. ಅಲ್ಲಿ 15 ಬಾಡಿಗೆ, 15 30,000 ಹೊಟ್ಟೈತಿ, ಇನ್ನೇನು ಸಿಗ್ತದೆ ನಿನಗೆ? ಇಲ್ಲ, ಗೊತ್ತಿಲ್ಲ, ಅದು ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಗೊತ್ತಾಗ್ತಾಯಿಲ್ಲ ನನಗೆ, ಖರ್ಚು ಜಾಸ್ತಿ ಆಗ್ತಾಯಿದೆ, ಏನು ಬರ್ತಾ ಇಲ್ಲ. ಸೊ ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದೀರಾ, ಈ 5ನೇ ವಿಚಾರದಲ್ಲಿ ತೊಗೊಂಡು ಮಾತಾಡಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು